ಪ್ಯಾನ್ ಇಂಡಿಯಾ ಅಂದರೆ ಏನಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೇನಾರು ಗೊತ್ತಾ ಸರ್? ಅಂದರೆ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ರಿಲೀಸ್ ಆಗುತ್ತೆ ಸಿನಿಮಾ. ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಸರ್. ನಾವು ಹಂಗಾರೆ ನಾವು ಬೆಳೆದಿದ್ದಿಲ್ಲ ಸರ್. ನಾವು ಬೆಳೆದಿದ್ದಿಲ್ಲಿ, ನಾವು ಬೆಳೆದಿದ್ದು ಕನ್ನಡ ತಾನೆ. ಹೌದು, ನಾವು ಕನ್ನಡಗೋಸ್ಕರ ಮಾಡಬೇಕು. ಕನ್ನಡ ಸಿನಿಮಾ ಮಾಡಬೇಕು, ಕನ್ನಡಗೋಸ್ಕರ ಬೆಳಿಬೇಕಲ್ವ ಸರ್. ಹೌದು. ಪ್ಯಾನ್ ಇಂಡಿಯಾದಿಂದ ಏನಾದ್ರು ನಮ್ದೇನು ಹೆಸರು ಚೇಂಜ್ ಆಗುತ್ತಾ? ಅಂದರೆ ನಮ್ಮ ಭಾಷೆ ನಮ್ಮ ಎಲ್ಲ ಕಡೆ ಹೋಗುತ್ತೆ. ಕರೆಕ್ಟ್ ಹೋಗುತ್ತೆ, ಇಲ್ಲ ಅಂತಿಲ್ಲ, ಹೋಗಲಿ. ಬಟ್ ಆದರೆ ಕನ್ನಡದ ಮೇಲೆ ಆದ್ಯತೆ ಕೊಡಬೇಕು. ನೋಡಿ, ಇವಾಗ ಯಾವುದೋ ಸಾಲಾರ ಫಿಲಮ್ ಬಂದಿದೆ, ಡೈರೆಕ್ಟ್ರು ನಮ್ಮ ಕನ್ನಡದವ್ರು ಇಲ್ಲ ಅಂತ ಹೇಳಿದ್ರೆ. ಇಕ್ಕಿರಂದು ಇದು ಪ್ರಶಾಂತ್ ನೀಲ್ ಆಗಲಿ, ಅವರು ಕನ್ನಡದಾನೆ. ಬಟ್ ನರ್ತಕಿಗೂ ಅದೇ ಯಾಕಂದರೆ ಮೇನ್ ಥಿಯೇಟ್ರು ನಮಗೆ ಎಕ್ಸ್ಪರ್ಟ್. ಯಾಕಂದರೆ ದರ್ಶನ್ ಸರ್ಗೆ, ನಮ್ಮ ಡಿ ಬಾಸ್ಗೆ ಒಂದು ಲಕ್ಕಿ ಅಂತ ನನಗೆ ಗೊತ್ತು. ನರ್ತಕಿ ಅಂದರೆ ಲಕ್ಕಿ ಅಂತ ನನಗೆ ಅನಿಸುತ್ತೆ. ಅವ್ರದ್ದು ಯಾವುದೋ ಬ್ಯಾಡ್ ಇದ್ದಾಗೆಲ್ಲ ಸೂಪರ್ ಹಿಟ್ ಫಿಲಮ್ ಆಗಿದೆ. ಅದು ಸಿಗುತ್ತೆ ಅಂತ ನಾವು ಅಂದ್ಕೊಂಡ್ರೆ, ಅದರಲ್ಲೂ ನರ್ತಕಿಲೂ ಸಾಲಾರ್ ಹಾಕವ್ರೆ, ಸಂತೋಷಕ್ಕೂ ಸಾಲಾರ್ ಹಾಕವ್ರೆ, ಆಮೇಲೆ ಭೂಮಿಕಾ ಅದರಲ್ಲೂ ಸಾಲಾರ್ ಹಾಕವ್ರೆ. ಮತ್ತು ಇದು ಏನು ಸರ್, ಕನ್ನಡದ ನಟಕರಿಗೆ ಯಾವುದು ಇದಿಲ್ವಾ? ಅಂದರೆ ಹ್ಞೂ ಸರ್, ನಮಗೆ ಲಕ್ಕಿ ಸರ್ ಅದು. ನರ್ತಕಿ ಅಂದರೆ ಅಲ್ಲಿ ಬಾಸ್ ಮೂವಿ ಅಂದರೆ ಒಂಥರ ಹೆಂಗೆ ಇದ್ರಕಿನ ಕ್ರೇಜ್ ಆಗುತ್ತೆ. ಬಟ್ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ, ಯಾಕೆ ಇಂಥ ದೊಡ್ಡ ಸ್ಟಾರ್ ನಟ ದೊಡ್ಡ ನಮ್ಮ ಕನ್ನಡದಲ್ಲಿ ಸದ್ಯ ಇರೋರು ಅಂದರೆ ಡಿ ಬಾಸ್ ಒಬ್ಬರೇ ಈಗ ಸದ್ಯ ಒಂದು ಮೈಲಿಗಲ್ಲಿ ಹೋಗೋದು. ಅದಕ್ಕೆ ನಮ್ಮ ಬಾಸ್ ಹೇಳ್ತಿರೋದೇನೆಂದರೆ, ಪ್ಯಾನ್ ಇಂಡಿಯಾ ಅಲ್ಲ, ನಾನು ಮಾಡೋದೇ ಕನ್ನಡಕ್ಕೋಸ್ಕರ. ಕನ್ನಡದಲ್ಲೇ ಹುಟ್ಟಿದ್ದೀನಿ, ಕನ್ನಡದಲ್ಲೇ ಬಿಡ್ತೀನಿ, ಇಲ್ಲೇ ಸಾಯ್ತೀನಿ. ಒಂದು ಕಾಲದಲ್ಲಿ ಅಣ್ಣವ್ರು ಹೇಳ್ತಿದ್ರು, ಕನ್ನಡ ಬಿಟ್ಟು ನನಗೆ ಯಾವುದು ಬೇಡ ಅಂತ. ಆ ದಾರಿಲಿ ಹೋಗ್ತಿರೋನು ಈ ಡಿ ಬಾಸ್ಗೆ ಒಂದು ಒಳ್ಳೆ ಥಿಯೇಟ್ರ್ ಮಿನ್ ಥಿಯೇಟ್ರ್ ಬಿಟ್ಕೊಡೋಕ್ಕಾಗ್ತಿಲ್ಲ ಅಂದರೆ ನಮ್ಮ ಕನ್ನಡದಲ್ಲಿ ನಾವೇ ಸರಿ ಅಂತ ತಾನೆ, ನಾವೇ ಸಪೋರ್ಟ್ ಮಾಡ್ಬೇಕಿತ್ತಲ್ವರಿಗೆ. ನಾವು ಬೇರೆ ಯಾರೋ ಆ ಪಕ್ಕದ ರಾಜ್ಯವ್ರಿಗೆಲ್ಲ ಬಂದವ್ರಿಗೆಲ್ಲ ನಾವು 3 ಥಿಯೇಟ್ರ್ ಕೊಟ್ಟಾಗ ನಮ್ಮ ಕನ್ನಡ ಸಿನಿಮಾಗಳು ಹೆಂಗೆ ಹೋಗ್ಬೇಕು? ನಾವು ಬಿಡು, ಡಿ ಬಾಸ್ ಹೆಸರಾಗೈತೆ, ಹೆಸರು ಬೆಳೆದೈತೆ, ಒಂದು ರೇಂಜಿಗಿದ್ದಾರೆ, ಓಕೆ. ಯುವಕರು ಹೊಸ್ದಾಗಿ ಬರ್ತಿದ್ದಾರಲ್ಲ, ನಮ್ಮ ಕೈಬಾ ಧನ್ವೀರ್ ಆಗಲಿ, ಆಮೇಲೆ ನಮ್ಮ ಟೈಗರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ಆಗಲಿ, ಅವರೆಲ್ಲ ಬರ್ತಾರಲ್ಲ, ಒಳ್ಳೊಳ್ಳೆ ಫಿಲಮ್ ಮಾಡಿರ್ತಾರೆ. ಅವ್ರಿಗೆ ಒಂದು ಸ್ಥಳನೇ ನೆಲೆನೇ ಸಿಗೋದಾಗ ಥಿಯೇಟ್ರಲ್ಲಿ ಹೆಂಗೆ ಮಾಡ್ಬೇಕು ಸರ್ ನಾವು? ಇದು ಕ್ವಶನ್ ನಾವೇ ಮಾಡ್ಕೊಂಡ್ರೆ ಅದೇನೋ ಒಂಥರ ಇದನ್ನು ಹೋಗಿ ಏನೋ ಒಂಥರ ಕಾಂಟ್ರವರ್ಸಿ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಆ ವೀರರಾಗಿರಲಿ, ಎಲ್ಲರೂ ನಮ್ಮವರೇ, ಕನ್ನಡದವ್ರನ್ನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು. ಸಾಲಾರ್ ರೆಕಾರ್ಡ್ ಮುರಿದಾಕತ್ತಂತೀರಾ ಏನಂತೀರ ಸರ್? ಅದು ಅದೆಲ್ಲ ಅಲ್ಲ, ಪ್ಯಾನ್ ಇಂಡಿಯಾದಲ್ಲಿ ಮಾಡಿದೆ ಅದು. ನನ್ನ ಕರ್ನಾಟಕದಲ್ಲಿ, ನನ್ನ ಕರ್ನಾಟಕದಲ್ಲಿ, ನನ್ನ ನೆಲದಲ್ಲಿ ಏನು ರೆಕಾರ್ಡ್ ಆಗುತ್ತೋ ಅದೇ ನನಗೆ ಪ್ಯಾನ್ ಇಂಡಿಯಾಕಿನ ದೊಡ್ಡ ರೆಕಾರ್ಡ್ ಮುರಿದಂಗೆ ನನಗೆ ಅದಲ್ಲಿ ಆಗ್ಬೇಕು ರೆಕಾರ್ಡು. ನನಗೆ ಪ್ಯಾನ್ ಇಂಡಿಯಾ ಅಂದ್ರೆ ನಮ್ಮ ಬಾಸ್ ಬಿಟ್ರು, ಬಾಸ್ ಅವ್ರು ಇದು ಮಾಡಲ್ಲ. ನಮ್ಮ ಬಾಸ್ ಬಿಟ್ರೆ ಯಾವ ಸಾಲಾರಲ್ಲ, KGFನಲ್ಲ, ಎಲ್ಲ ರೆಕಾರ್ಡು ಮುರಿದಾಗ್ತೆ. ಬಟ್ ಅವ್ರಿಗೆ ಬೇಡ. ನನ್ನ ಜನ ಲೂರ್ನದಲ್ಲಿ ಓಡಿಸಿದವರು, ಲೂರ್ನದಲ್ಲಿ ಹೋಗ್ತಿದ್ದವ್ರನ್ನ ಲ್ಯಾಂಬ್ಯಾಗ್ರೆ ಕುಣಿಸ್ತವ್ರೆ. ಇಷ್ಟು ಸಾಕು ನನಗೆ ಅಂತ ಹೇಳ್ತಾರಲ್ಲ, ಅಷ್ಟೇ ಸಾಕು. ಅದಕ್ಕೆ ಡಿ ಬಾಸ್ ಅಂದರೆ ನಮ್ಗೆ ಭಾಳ ಇಷ್ಟ. ಅವ್ರು ಏನೇ ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಹಾಗಾಗಿ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಈಗ ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳೋದು ನೋಡ್ಕೊಳ್ಳಲ್ಲ. ನೀವು ಕಾಲಿಡಕ್ಕೆ ಪ್ರಯತ್ನ ಮಾಡ್ತೀನೋ ನಾನು ಅಷ್ಟು ಬೆಳಿತಾನೆ ಇರ್ತೀನಿ. ಕಾಲು ನೋಡ್ತಿದ್ರು ಕಾಲು ಕಡೆ ಇರ್ತಾನೆ. ನೀವು ಕಾಲು ಹಿಡ್ಕೊಂಡ್ರೆ ಏನೋ ಫೇಸ್ ಮಾಡ್ಬೋದು. ನೀವು ಕಾಲು ಹಿಡಿಯಲ್ಲ, ಕಾಲು ಹಿಡಿತೀರ, ನೀವು ಕೆಳಗನೇ ಇರೋದು. ತುಳಿಬೇಕು ಅಂತಾರೆ ಬಾಸ್ ಏನಾರು ಅವ್ರು ತುಳಿದ್ರೆ ಅವ್ರು ಹಿಡಿಯೋರಲ್ಲ. ಹಂಗಾಗಿ ಯಾವುದಕ್ಕೂ ತಲೆ ಕಟ್ಸ್ಕೊತೀನಿ, ಶಾಂತಿ ರೀತಿಯಿಂದಾಗ ಮುಂದೆ ಆನೆ ನಡೆದಿದ್ದಾರೆ ಅಂತ ಹೋಗ್ತಾ ಇರ್ತಾರೆ. ಜೈ ಡಿ ಬಾಸ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.